ನಮಸ್ಕಾರ ಸ್ನೇಹಿತರೆ, ಕತಾರ್ ದೇಶದಿಂದ LPG ಹೊತ್ತು ಹೊರಟ ಶಿವಾಲಿಕ್ ಹಡಗು ಈಗ ಮಂಗಳೂರಿಗೆ ಬಂದಿದೆ. 46,000 ಟನ್ ತೂಕದ LPG ತಂದಿದ್ದು, ಅದರಲ್ಲಿ 20,000 ಟನ್ ಗುಜರಾತ್ನ ಮುಂದ್ರಾ ಬಂದರಿನಲ್ಲಿ ಇಳಿಸಿತ್ತು. ಇದೀಗ 26,000 ಟನ್ ತೂಕದ LPG ಮಂಗಳೂರಿಗೆ ತಂದಿದೆ. ಹಾಗಾದ್ರೆ ಈ ಶಿವಾಲಿಕ್ ಹಡಗಿನ ವಿಶೇಷತೆ ಏನು? ಇದರಲ್ಲಿ ಏನೆಲ್ಲ ಇದೆ? ಸೆಕೆಂಡ್ ಹ್ಯಾಂಡ್ ಹಡಗಿಗೆ ಈಗ ಎಷ್ಟು ವರ್ಷ ವಯಸ್ಸಾಗಿದೆ ಗೊತ್ತಾ? ಒಳಗೆ ಏನೆಲ್ಲ ಇರುತ್ತೆ? ಎಷ್ಟು ಜನ ಕೆಲಸ ಮಾಡ್ತಾರೆ? ಸಿಬ್ಬಂದಿಯ ಸಂಬಳ ಎಷ್ಟು ಇರುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಎಳೆಯಾಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಶಿವಾಲಿಕ್ ಹಡಗಿನ ವಿಶೇಷತೆಗಳು. ಶಿವಾಲಿಕ್ ಹಡಗು 738 ಅಡಿ ಉದ್ದವಿದ್ದು 118 ಅಡಿ ಅಗಲವಿದೆ. ಇದು LPG ಸೇರಿದಂತೆ ಒಟ್ಟು 54,000 ಟನ್ ತೂಕವನ್ನ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಇನ್ನು ಖಾಲಿ ಹಡಗೆ 18ರಿಂದ 20,000 ಟನ್ ತೂಕವಿದೆ. ಅಂದ್ರೆ ಶಿವಾಲಿಕ್ ಹಡಗು ಲೋಡ್ ಆಗಿದ್ದಾಗ ಸುಮಾರು 70ರಿಂದ 75,000 ಟನ್ ತೂಕ ಇರುತ್ತೆ. ಶಿವಾಲಿಕ್ ಟ್ಯಾಂಕರ್ ಮಾಲೀಕರು ಯಾರು? ಶಿವಾಲಿಕ್ ಹಡಗು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸೇರಿದೆ. ಇದು ಸರ್ಕಾರಿ ಮಾಲೀಕತ್ವದ ಸಂಸ್ಥೆಯಾಗಿದೆ. 2025ರಲ್ಲಿ ಈ ಹಡಗನ್ನ ಖರೀದಿಸಿ ಭಾರತದ ಫ್ಲಾಗ್ ಅಡಿಯಲ್ಲಿ ರಿಜಿಸ್ಟರ್ ಮಾಡಿಸಲಾಗಿತ್ತು. ಅಂದ ಹಾಗೆ ಇದು ಹೊಸ ಹಡಗಲ್ಲ. 2008ರಲ್ಲಿ ಸೌತ್ ಕೊರಿಯಾದ ಕೊರಿಯನ್ ಶಿಪ್ ಯಾರ್ಡ್ ಸಂಸ್ಥೆ ಇದನ್ನ ನಿರ್ಮಿಸಿತ್ತು. ಟ್ಯಾಂಕರ್ ಗಾಗಿ ಬೇರೆ ದೇಶಗಳ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡಲು ಭಾರತ ಇದನ್ನ ಖರೀದಿಸಿತ್ತು. ಅದಕ್ಕಾಗಿ 750 ಕೋಟಿ ರೂಪಾಯಿ ಪಾವತಿಸಿತ್ತು. ಶಿವಾಲಿಕ್ ಹಡಗಿನ ಇಂಧನ ಮತ್ತು ಮೈಲೇಜ್. ಶಿವಾಲಿಕ್ ಹಡಗಿಗೆ ಹೆವಿ ಫ್ಯೂಯಲ್ ಆಯಿಲ್ ಇಂಧನವನ್ನ ಬಳಸಲಾಗುತ್ತೆ. ಕಚ್ಚಾ ತೈಲ ರಿಫೈನ್ ಮಾಡಿ ಪೆಟ್ರೋಲ್ ಡೀಸೆಲ್ ತೆಗೆದ ಮೇಲೆ ಉಳಿಯುವ ಕಡಿಮೆ ಗುಣಮಟ್ಟದ ಆಯಿಲ್ ಇದಾಗಿರುತ್ತೆ. ಇದಕ್ಕೆ ಹೆಚ್ಚು ಅಂದ್ರೆ 40ರಿಂದ 60 ರೂಪಾಯಿ ಇರುತ್ತೆ ಅಷ್ಟೇ. ಒಂದು ಸಲಕ್ಕೆ 4,500 ಟನ್ ತೂಕದ ಇಂಧನ ತುಂಬಿಸುವ ಸಾಮರ್ಥ್ಯ ಇದಕ್ಕಿದೆ. ಹೀಗಾಗಿ ಶಿವಾಲಿಕ್ ಹಡಗು 40ರಿಂದ 60 ದಿನಗಳ ಕಾಲ ಸಮುದ್ರದಲ್ಲಿ ಸಾಗುತ್ತೆ. ಮಧ್ಯದಲ್ಲಿ ಇಂಧನ ತುಂಬಿಸುವ ಅವಶ್ಯಕತೆ ಇರೋದಿಲ್ಲ. ಹಡಗು ಗಂಟೆಗೆ 2 ಟನ್ನಷ್ಟು ಇಂಧನ ಖರ್ಚು ಮಾಡುತ್ತೆ. ಅದೇ ರೀತಿ ಗಂಟೆಗೆ 28 ಕಿಲೋಮೀಟರ್ ಸಾಗುತ್ತೆ ಅಷ್ಟೇ. ಅಂದ್ರೆ ಹೆಚ್ಚು ಕಡಿಮೆ ಜಸ್ಟ್ 1 ಕಿಲೋಮೀಟರ್ ಸಾಗಲು ಬರೋಬ್ಬರಿ 71 ಲೀಟರ್ ಇಂಧನ ಬೇಕಾಗುತ್ತೆ. ಹಡಗಿನ ಒಳಗೆ ಏನೆಲ್ಲ ಇರುತ್ತೆ? ಶಿವಾಲಿಕ್ ಹಡಗು LPG ಟ್ಯಾಂಕರ್ ಆಗಿರೋದ್ರಿಂದ ಸ್ಟೋರೇಜ್ಗೆ ವ್ಯವಸ್ಥೆ ಇರುತ್ತೆ. ಸಪರೇಟ್ ಆಗಿ ಕಂಪಾರ್ಟ್ಮೆಂಟ್ಗಳು ಇರುತ್ತೆ. ಜಾಗವನ್ನ ಸರಿಯಾಗಿ ಬಳಸಿಕೊಳ್ಳಲು ಲಿಕ್ವಿಡ್ ರೂಪದಲ್ಲಿ LPGಯನ್ನ ಸಂಗ್ರಹಿಸಲಾಗುತ್ತೆ. -40 ಡಿಗ್ರಿವರೆಗೂ ಲೋ ಟೆಂಪರೇಚರ್ಗೆ ತರಲು ಬೇಕಾದ ವ್ಯವಸ್ಥೆ ಇಲ್ಲಿರುತ್ತೆ. ನೇವಿಗೇಷನ್ ಕಂಟ್ರೋಲ್ ರೂಮ್ ಇರುತ್ತೆ. ಇಡೀ ಹಡಗನ್ನ ಇಲ್ಲಿಂದಲೇ ಕಂಟ್ರೋಲ್ ಮಾಡಲಾಗುತ್ತೆ. ಇನ್ನು ಹಡಗಿನಲ್ಲಿ ದೊಡ್ಡದಾದ ಎಂಜಿನ್ ರೂಮ್ ಇರುತ್ತೆ. ಇಲ್ಲಿ ಜನರೇಟರ್, ಪಂಪ್ ಮತ್ತು ಕಂಪ್ರೆಸರ್ ಇರುತ್ತೆ. ಹಡಗು ಮೂವ್ ಆಗೋಕೆ ಇದೇ ಮೇನ್ ಆಗಿರುತ್ತೆ. ಹಡಗಿನಲ್ಲಿ ಕಿಚನ್ ಮತ್ತು ಫುಡ್ ಸ್ಟೋರೇಜ್ಗೆ ಜಾಗ ಇರುತ್ತೆ. ಇಲ್ಲಿ ಹಡಗಿನಲ್ಲಿರುವ ಸಿಬ್ಬಂದಿಗೆ ಅಡುಗೆ ರೆಡಿ ಮಾಡಲಾಗುತ್ತೆ. ಫ್ರಿಡ್ಜ್ ಮತ್ತು ಅಡುಗೆಗೆ ಬೇಕಾದ ಎಲ್ಲ ಸೌಲಭ್ಯ ಇರುತ್ತೆ. ಹಡಗಿನ ಸಿಬ್ಬಂದಿಗೆ ರೂಮ್, ಬೆಡ್ಗಳು, ಬಾತ್ರೂಮ್ ಮತ್ತು ಟಿವಿ ವ್ಯವಸ್ಥೆ ಕೂಡ ಇರುತ್ತೆ. ಶಿವಾಲಿಕ್ ಹಡಗಿನ ಸಿಬ್ಬಂದಿ ಎಷ್ಟು? ಶಿವಾಲಿಕ್ ಹಡಗಿನಲ್ಲಿ 28ರಿಂದ 30 ಮಂದಿ ಸಿಬ್ಬಂದಿ ಇರ್ತಾರೆ. ಅವರಲ್ಲಿ ಕ್ಯಾಪ್ಟನ್ ಕೈಲಿ ಇಡೀ ಹಡಗಿನ ಕಂಟ್ರೋಲ್ ಇರುತ್ತೆ. ಉಳಿದಂತೆ ಚೀಫ್ ಇಂಜಿನಿಯರ್ಗಳು, ಡೆಕ್ ಆಫೀಸರ್ಸ್, ಇಂಜಿನಿಯರ್ಸ್, ಎಲೆಕ್ಟ್ರಿಕಲ್ ಆಫೀಸರ್, ಪಂಪ್ ಮ್ಯಾನ್ ಮತ್ತು ಸಪೋರ್ಟಿವ್ ಸ್ಟಾಫ್ಗಳು ಇರ್ತಾರೆ. ಕ್ಯಾಪ್ಟನ್ಗೆ ಹೆಚ್ಚು ಅಂದ್ರೆ ತಿಂಗಳಿಗೆ 8ರಿಂದ 15 ಲಕ್ಷದವರೆಗೆ ಸಂಬಳ ಇರುತ್ತೆ. ಚೀಫ್ ಇಂಜಿನಿಯರ್ಗೆ 7ರಿಂದ 12 ಲಕ್ಷ ರೂಪಾಯಿವರೆಗೆ ಸಂಬಳ ಇದ್ರೆ, ಆಫೀಸರ್ಗಳಿಗೆ 3ರಿಂದ 8 ಲಕ್ಷ ರೂಪಾಯಿವರೆಗೆ ಸ್ಯಾಲರಿ ಸಿಗುತ್ತೆ. ಉಳಿದ ಸಿಬ್ಬಂದಿಗೆ 80,000ದಿಂದ 2 ಲಕ್ಷದವರೆಗೆ ಸಂಬಳ ಇರುತ್ತೆ. ಕೆಲಸ ತುಂಬಾ ರಿಸ್ಕಿ ಇರೋದ್ರಿಂದ ಸಂಬಳ ಕೂಡ ಜಾಸ್ತಿನೇ ಇರುತ್ತೆ. ಬೃಹತ್ ಹಡಗುಗಳನ್ನ ನಿಲ್ಲಿಸೋದು ಹೇಗೆ? ಹಡಗಿನಲ್ಲಿ ಕಾರು, ಬಸ್ಸುಗಳಿಗೆ ಇರುವಂತೆ ಬ್ರೇಕ್ ಇರೋದಿಲ್ಲ. ರಿವರ್ಸ್ ಥ್ರಸ್ಟ್ ಮೂಲಕ ಹಡಗು ಸ್ಲೋ ಮಾಡಿ ನಿಲ್ಲಿಸಲಾಗುತ್ತೆ. ಅಂದ್ರೆ ಹಡಗು ನಿಲ್ಲಿಸಬೇಕು ಅಂತ ಆದಾಗ ಇಂಜಿನ್ ಸ್ಲೋ ಮಾಡಿ ರಿವರ್ಸ್ ಮೋಡ್ ಆನ್ ಮಾಡ್ತಾರೆ. ಆಗ ಹಡಗಿಗೆ ವಿರುದ್ಧ ದಿಕ್ಕಿನಲ್ಲಿ ಫೋರ್ಸ್ ಬರೋದ್ರಿಂದ ನಿಧಾನವಾಗಿ ಸ್ಟಾಪ್ ಆಗುತ್ತೆ. ಹಡಗು ನಿಲ್ಲಲು 20ರಿಂದ 30 ನಿಮಿಷಗಳ ಕಾಲ ಟೈಮ್ ಬೇಕಾಗುತ್ತೆ. ಬಂದರು ಬಂದಾಗ ಹಡಗಿನಿಂದ ಆಂಕರ್ ಡ್ರಾಪ್ ಮಾಡ್ತಾರೆ. ಇದು ಸಮುದ್ರದ ತಳಕ್ಕೆ ಹೋಗಿ ಕಚ್ಕೊಳ್ಳುತ್ತೆ. ಹೀಗೆ ಹಡಗು ನಿಲ್ಲುತ್ತೆ. ಸ್ನೇಹಿತರೆ, ಇದು ಮಂಗಳೂರಿಗೆ ಬರ್ತಿರುವ ಶಿವಾಲಿಕ್ LPG ಟ್ಯಾಂಕರ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇಂತಹ ಮತ್ತಷ್ಟು ಅಪರೂಪದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.